ಇನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಶಾಸಕ ಜಮೀರ್ ಅಹಮದ್ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಪೊಲೀಸರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಬಾರ್ನ ಅವಘಡ ನಡೆದಿರುವಂತಹ ಸ್ಥಳಕ್ಕೆ ಜನಪ್ರತಿನಿಧಿಗಳು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮೃತದೇಹಗಳನ್ನ ಇರಿಸಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಹಲವಾರು ಜನ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ಜಮೀರ್ ಅಹಮದ್ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಅಲ್ಲೇ ಸ್ಥಳದಲ್ಲೇ ಸಂಬಂಧಿಕರು ಕೂಡ ಇದ್ದಾರೆ. ಅವರನ್ನ ಭೇಟಿಯಾಗುವಂಥದ್ದು, ಜೊತೆಗೆ ದುಃಖದಲ್ಲಿರುವಂತಹ ಸಂಬಂಧಿಕರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಸದ್ಯ ಜಮೀರ್ ಮಾಡ್ತಾ ಇದ್ದಾರೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅಗ್ನಿ ಅವಘಡ ನಡೆದಂತಹ ಸ್ಥಳ ಏನಿತ್ತು, ಆ ಸ್ಥಳಕ್ಕೆ ರಾಮಲಿಂಗಾರೆಡ್ಡಿ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿ ಮಾಹಿತಿಯನ್ನ ಪಡೆಯುವಂತಹ ಕೆಲಸ ಮಾಡಿದ್ರು. ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ಸಚಿವ ರಾಮಲಿಂಗಾರೆಡ್ಡಿ, ಸಚಿವ ಕೆಜೆ ಜಾರ್ಜ್, ಬಿಬಿಎಂಪಿ ಮೇಯರ್ ಸಂಪತ್ ರಾಜ್ ಮತ್ತೆ ಸ್ಥಳೀಯ ಶಾಸಕ ಜಮೀರ್ ಅಹಮದ್ ಖಾನ್ ಭೇಟಿಯನ್ನ ಕೊಟ್ಟಿದ್ದಾರೆ. 4 ಜನ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಪರಿಹಾರದ ಘೋಷಣೆಯನ್ನ ಉಸ್ತುವಾರಿ ಸಚಿವರು ಹೇಳಿದ್ರು ಕೂಡ ಮತ್ತಷ್ಟು ಪರಿಹಾರ ನೀಡುವಂತ ಸಾಧ್ಯತೆ ಏನಾದರೂ ಇದೆಯಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಯಾಕಂದ್ರೆ 4 ಜನ ಮಾತುಕತೆ ನಡೆಸ್ತಾ ಇದ್ದಾರೆ. ಅಲ್ಲಿರುವಂತಹ ಸಂಬಂಧಿಕರನ್ನ ಭೇಟಿಯಾಗುವಂತಹ ಮತ್ತೆ ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಕೂಡ 4 ಜನ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯ ಮರಣೋತ್ತರ ಪರೀಕ್ಷೆ ನಡೀತಾ ಇರುವಂತಹ ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಜೆ ಜಾರ್ಜ್, ಸಚಿವ ರಾಮಲಿಂಗಾರೆಡ್ಡಿ, ಮೇಯರ್ ಸಂಪತ್ ರಾಜ್ ಮತ್ತೆ ಶಾಸಕ ಜಮೀರ್ ಅಹಮದ್ ಖಾನ್ ಭೇಟಿಯನ್ನ ಕೊಟ್ಟು ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಅಲ್ಲಿರುವಂತಹ ಸಂಬಂಧಿಕರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಒಳಗಡೆ ಆಸ್ಪತ್ರೆಯ ಒಳಭಾಗದಲ್ಲಿ ಅಂದ್ರೆ ಶವಾಗಾರದ ಬಳಿಯಲ್ಲಿ ಹೋಗಿದ್ದಂತಹ ಸಚಿವ ರಾಮಲಿಂಗಾರೆಡ್ಡಿ, ಜಮೀರ್ ಅಹಮದ್ ಖಾನ್, ಕೆಜೆ ಜಾರ್ಜ್ ಮತ್ತೆ ಸಂಪತ್ ರಾಜ್ 4 ಜನ ಹೊರಗಡೆ ಬಂದು ತಮ್ಮಲ್ಲೇ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಅಗ್ನಿ ಅವಘಡಕ್ಕೆ ಸಂಬಂಧ ಏನು ಅನ್ನುವಂತಹ ನಿಟ್ಟಿನಲ್ಲಿ ಅಥವಾ ಮುಂದೆ ತೆಗೆದುಕೊಳ್ಬೇಕಾಗಿರುವಂತಹ ಕೆಲ ಕ್ರಮಗಳ ಬಗ್ಗೆ ಅವರು ಚರ್ಚೆಯನ್ನು ನಡೆಸ್ತಾ ಇರಬಹುದು. ಯಾಕಂದ್ರೆ ಮುಂಬೈನಲ್ಲಿ ನಡೆದಂತ ಆ ಅಗ್ನಿ ಅವಘಡ ಏನಿತ್ತು ಅದು ಇಡೀ ದೇಶಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಟ್ಟಿತ್ತು. ಒಂದೊಮ್ಮೆ ಏನಾದರೂ ಇಂಥ ಅಗ್ನಿ ಅವಘಡಗಳು ನಡೆದಂತ ಸಂದರ್ಭದಲ್ಲಿ ಫ್ರೀ ಬಿಟ್ಟಿದ್ದೀವಿ, ಶೇಕ್ ಮಾಡಬೇಡ ಇದರಲ್ಲಿಂದ ತೆಗಿ. ಒಂಚೂರು ಬೈ 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 ಸ್ವಲ್ಪ ಹಿಂದೆ ಬರೋಣ. ಅಣ್ಣ ಎಲ್ಲ ಹಂಗೆ ಹಿಂದೆ ಬನ್ನಿ, ಗ್ಯಾಪ್ ಕೊಡಿ. ನೀನು ಬೈಕ್ ತಗೊಳ್ತೀನಿ, ಲೋಗೋ ಕೊಡ್ರಪ್ಪ. ಇದೇ ರೀತಿ ಯಾರು ಬರಲ್ಲ ಅವಘಡಕ್ಕೆ ಭೇಟಿ ನೀಡಿದೆ. ಇವತ್ತು ಮತ್ತೊಂದು ಅಗ್ನಿ ಅವಘಡ. ಇದೆಲ್ಲ ಅನ್ಫಾರ್ಚುನೇಟ್, ಇದೆಲ್ಲ ಆಗಬಾರ್ದು. ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ, ಜೀವ ಪಾಪ ಅವರು ಮನೆಯವರು ಮನೆಯವರು ನಿನ್ನೆ ಆಗಿದ್ದು ಅವಘಡ ಅಂತಂದರೆ ಅದು ಪ್ರೈವೇಟು ಅಪಾರ್ಟ್ಮೆಂಟ್. STPದು ಮೋಟ್ರ್ ಕಟ್ಟಿದೆ, ಅದಕ್ಕೆ ರಿಪೇರಿ ಮಾಡಿ ಮತ್ತು ತಿಂಗಳು ಅವರೇ ಬಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಬಿಟ್ಟು ರಿಪೇರಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ಖಾಸಗಿಯವರು ಅದಕ್ಕೆ ಈಗಾಗಲೇ ನಾನು ACS ಅವರಿಗೆ ಒಂದು ಎನ್ಕ್ವೈರಿ ಮಾಡಿ ಹೇಳಿದ್ದೀನಿ. ಹೇಳು ರಿಪೋರ್ಟ್ ಕೊಡ್ತೀನಿ. ಇದು ರಾತ್ರಿ ಬೆಳಗ್ಗೆ 3 ಗಂಟೆ 3:30 ಗಂಟೆ ಅಗ್ನಿ ಅನಾಹುತ. ಅದರಲ್ಲಿ 5 ಜನ ಒಳಗಡೆ ಇದ್ದವರು. ಈಗ ನಾನು ಹೋಮ್ ಮಿನಿಸ್ಟರ್ ವಿಸಿಟ್ ಮಾಡಿದ್ರೆ ಮೇಯರ್ ಅವರು ಎಲ್ಲ ಸೀನಿಯರ್ ಆಫೀಸರು, ಕಮಿಷನರು, BPMP ಎಲ್ಲ ವಿಸಿಟ್ ಮಾಡಿದ್ರು. ಅದೇನಾಗಿದೆ, ಬಾಗಿಲಲ್ಲೇ ನಿಮಿಷ ನಾವು ತನಿಖೆ ರಿಪೋರ್ಟ್ ಬರ್ತದೆ, ಪೊಲೀಸ್ ಕಮಿಷನರು ತನಿಖೆ ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರೆ.
ಹೇಳಬೇಕಾದ್ರೆ ಸಂಪೂರ್ಣವಾಗಿ ಹೇಳಲಿಕ್ಕಾದ್ರೆ ಅದು ಪ್ರಥಮ ದೃಷ್ಟಿಯ ನಾವು ನೋಡಿದಂತೆ ಆ ಭಾಗದಲ್ಲಿ ಒಂದು ಫೀಸನ್ ಇತ್ತು. ಮತ್ತು ಈ APS UPS ಅದನ್ನು ಆದಂಗೆ ಪ್ರಥಮ ದೃಷ್ಟಿಯ ನೋಡೋದಕ್ಕೆ ಆಗ್ತದೆ. ಯಾಕಂದರೆ ಅಲ್ಲಿ ಹೊಗೆ ಬಂದಂಗೆ ಅವರು ಹೊರಗಡೆ ಬರಲಿಕ್ಕೆ ಆಗ್ತದೆ. ಬಿಟ್ಟು ಅದು ಡಿಫ್ಯೂಸ್ ಅದು ಏನಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಸಂಖ್ಯೆ ಅಷ್ಟೇ. ಯಾವಾಗ ಎನ್ಕ್ವೈರಿ ಆದ್ಮೇಲೆ ಗೊತ್ತಾಗ್ತದೆ. ಅದಾದಮೇಲೆ ಅದು ವಿಚಾರದಲ್ಲಿ ಅದು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕ್ರಮ ಸರಿಯಾಗಿ ತಗೊಂಡಿದ್ದಾರೆ. ಏನು ಎಲ್ಲ ವಿವರಗಳು ಸಮೇತ ಪೊಲೀಸ್ ಕಮಿಷನರ್ ಎನ್ಕ್ವೈರಿ ಮಾಡಿ ಕೊಡ್ತಾರೆ. ಅದು 2-3 ಡೇಸಲ್ಲಿ ಅವರು ಎನ್ಕ್ವೈರಿ ಮಾಡಿ ಅದನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಅಲ್ಲಿ ವಿಸಿಟ್ ಮಾಡಿ ನಮ್ಮ ಅದಾದ ಮೇಲೆ ನಾವು ಯಾರು ತಪ್ಪಿದಸ್ಥರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಈಗಾಗಲೇ ಬಾಂಬೆ ಆದಮೇಲೆ ನಮ್ಮ BBMP ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 150 ಜನರಿಗೆ ಈಗಾಗಲೇ ಈತ ಬಾರ್ಗಳಿಗೆ ರೂಫ್ ಟಾಪ್ ಅನ್ಅಥರೈಸ್ಡ್ ಆಗಿದ್ದಕ್ಕೆಲ್ಲ ಈಗಾಗಲೇ ನಾವು ನೋಟಿಸ್ ಕೊಟ್ಟಿದ್ದೀವಿ. ಕೆಲವೊಂದು ಕ್ಲೋಸು ಮಾಡಿದ್ದಾರೆ. ಆ ಕ್ರಮ ತಗೊಳ್ತೀವಿ. ಬಟ್ ಇದು ತುಂಬ ಹಳೇದು, ನಮ್ಗೆ ಗೊತ್ತಿದೆ. 70 ವರ್ಷ ಹಳೇದು. 70 ವರ್ಷ ಹಳೇದು. 70 ಇಯರ್ಸ್ ಓಲ್ಡ್ ಬಿಲ್ಡಿಂಗ್. ಅದು ಹಳೆ ಬಿಲ್ಡಿಂಗು ಕಳಸಿಪಾಳ್ಯದಲ್ಲಿ ಇರೋದು. ಅದರ ವಿಚಾರದಲ್ಲಿ ಅವ್ರದ್ದು ಕಮಿಷನ್ ರಿಪೋರ್ಟ್ ಮೇಲೆ, ಪೊಲೀಸ್ ಕಮಿಷನ್ ರಿಪೋರ್ಟ್ ಮೇಲೆ ನಾವು ಕ್ರಮ ತಗೊಳ್ತೀವಿ. ಅದರ ವಿಚಾರ ಮಾತಾಡ್ತೀವಿ. ಈಗ ಬಾಡಿ ನಾವೆಲ್ಲ ನೋಡಿದ್ದೀವಿ. ಆ ಬಾಡಿ ನೋಡಿದಾಗ ಗೊತ್ತಾಗ್ತದೆ ಅದು ಉಸಿರುಗಟ್ಟಿ, ಅಂದರೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೇ ಸಂಪೂರ್ಣ ಗೊತ್ತಾಗ್ತದೆ. ನಾವು ನೋಡಿದಾಗ ಅದು ಉಸಿರುಗಟ್ಟಿ ಸತ್ತಂಗಿದೆ. ಅವರು ಎಲ್ಲ ಬಾಡಿ ಮೇಲೆ ಏನು ಬೆಂಕಿ ಇರೋದಿಲ್ಲ, ಅದು ಸರಿಯಾಗಿರ್ತಾರೆ. ಅದಕ್ಕೋಸ್ಕರವಾಗಿ BBA ಕಮಿಷನರ್ ಇದ್ದಾರೆ, ಮೇಯರ್ ಇದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ. ನಾವು ಎಲ್ಲ ಸೇರಿಬಿಟ್ಟು ತೀರ್ಮಾನಕ್ಕೆ ಬಂದಿದ್ದೀವಿ. ಅವರಿಗೆ 5 ಲಕ್ಷ ಒಂದು ಕಾಂಪನ್ಸೇಷನ್ ಅವ್ರ ಮನೆಯವರಿಗೆ ಕೊಡಲಿಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ. ಅದರ ಪ್ರಕಾರ ಪರ್ ಫ್ಯಾಮಿಲಿ 5 lakhs ಕೊಡಲಿಕ್ಕೆ ವಿ ಆರ್ ಆಲ್ ಟೇಕನ್ ಎ ಡಿಸಿಷನ್ ನೌ ಟು ಗಿವ್ ಟು ದಮ್. ವಿ ರಿಕ್ವೆಸ್ಟ್ ದ BBMP ಕಮಿಷನರ್ ಟು ಡೂ ದ ನೀಡ್ಫುಲ್. ಸರ್, ಮತ್ತೆ ನಿಮಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಸರ್, ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ತಗೊಂಡ್ತಾರೆ ರೆಸ್ಟೋರೆಂಟ್ ಏನು ಓಪನ್ ಮಾಡ್ತಾರೆ. ಅದರ ಜೊತೆಗೆ ಅಗ್ನಿಶಾಮಕ ಇಲಾಖೆಯಿಂದನೂ ಕೂಡ ಅಲ್ಲಿ ಸೇಫ್ಟಿ ಎಷ್ಟಿದೆ, ರೂಫಿಂಗ್ ಎಷ್ಟಿದೆ, ಎಮರ್ಜೆನ್ಸಿ ಎಕ್ಸಿಟ್ ಏನಿದೆ, ಇದೆಲ್ಲದನ್ನು ಪರ್ಮಿಷನ್ ತಗೊಬೇಕಾಗತ್ತೆ. ಅದನ್ನ ಮಾನಿಟರ್ ಕೂಡ ಮಾಡಬೇಕಾಗತ್ತೆ. ಆದರೆ ಈ ಪ್ರಕರಣವನ್ನು ನೋಡ್ತಾ ಬಂದ್ರೆ ಅದು ಎಷ್ಟೇ ಹಳೇದಾಗಿರ್ಬೋದು, ಎಲ್ಲೂ ಸೇಫ್ಟಿನೇ ಇಲ್ಲ. ಸಿಂಗಲ್ ಎಂಟ್ರಿ, ಸಿಂಗಲ್ ಎಕ್ಸಿಟ್. ಇನ್ನೊಂದು ಎಕ್ಸಿಟ್ ಇದ್ದರೂ ಕೂಡ ಈ ಮಟ್ಟಕ್ಕೆ ಆಗ್ತಿರಲಿಲ್ಲ ಅನ್ನೋ ಮಾತುಗಳು. ಜೊತೆಗೆ ಇನ್ನೊಂದಂದ್ರೆ ಅಬಕಾರಿಯಿಂದ ಪರ್ಮಿಷನ್ ತಗೊಳ್ತಾರೆ, ನೆಕ್ಸ್ಟ್ ಬಂದ್ಬಿಟ್ಟು ಅಗ್ನಿಶಾಮಕ ಇಲಾಖೆಗೆ ಯಾರು ಬರೋದೇ ಇಲ್ಲ. ಅಬಕಾರಿ ಅವ್ರು ಏನು ಪರ್ಮಿಷನ್ ಕೊಡ್ತಾರೆ ಅದೇ ಲೈಸೆನ್ಸ್ ಮೇಲೆ ಬಾರ್ ಓಪನ್ ಮಾಡ್ತಾರೆ. 15 ಮೀಟರ್ಗಿಂತಲೂ ಎತ್ತರ ಇರ್ತಕ್ಕಂಥ ಬಿಲ್ಡಿಂಗ್ಸ್ ಮಾತ್ರ ಫೈರ್ ಫೋರ್ಸ್ ಬರುತ್ತೆ. ಫೈರ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು. 15 ಮೀಟರ್ಗಿಂತಲೂ ಕೆಳಗಡೆ ಇರ್ತಕ್ಕಂಥ ಬಿಲ್ಡಿಂಗ್ಗಳಿಗೆ ಪರ್ಮಿಷನ್ ಬೇಕಾಗಿಲ್ಲ. ಅದೇನಿದ್ರು ಕೂಡ ಬಾರ್ಗೆ, ವೈನ್ ಶಾಪ್ಸ್ಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವ್ರು ಕೊಡ್ತಾರೆ, ಮತ್ತು ರೆಸ್ಟೋರೆಂಟ್ಸ್ಗೆ ಕಾರ್ಪೊರೇಷನ್ನವ್ರು ಕೊಡ್ತಾರೆ. ಆ ಕೊಡುವಂಥ ಸಂದರ್ಭದಲ್ಲಿ ಏನೇನು ಮೆಜರ್ಸ್ ತಗೋಬೇಕು ಅದನ್ನು ಇಬ್ಬರು ಲೈಸೆನ್ಸ್ ಕೊಡುವಂಥವ್ರು ನೋಡಬೇಕು. 15 ಮೀಟರ್ಗಿಂತಲೂ ಮೇಲೆ ಬರೋದಕ್ಕೆ ಮಾತ್ರ ನಮ್ಮ ಇಲಾಖೆ ಫೈರ್ ಫೋರ್ಸ್, ಇದು ನಮಗೆ ಬರೋದಿಲ್ಲ. ಅಂದರೆ ಈಗ ನೆಕ್ಸ್ಟ್ ಸರ್ ಆ್ಯಕ್ಷನ್ ಏನಂತ? ಆ್ಯಕ್ಷನ್ ಈಗ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರು ಆ ಲೈಸೆನ್ಸ್ ರಿನ್ಯೂವಲ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಇದರಲ್ಲಿ ನೋಡ್ಕೋಬೇಕು. ಮೊದಲೆಲ್ಲ ಸಿಂಗಲ್ ಡೋರ್ಗೂ ಪರ್ಮಿಷನ್ ಕೊಡ್ತಿದ್ರು. ಇತ್ತೀಚೆಗೆ ಅಮೆಂಡ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ, ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿದೆಯೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಎಲ್ಲದಕ್ಕೂ ಇಂಪಾರ್ಟೆಂಟು ಅವ್ರ ಓನರು ಅಲ್ವಾ, ಬಾರ್ ಓನರು ಕಾರ್ಮಿಕರ ಸೇಫ್ಟಿ ಕೂಡ ನೋಡಬೇಕು ಅಲ್ವಾ. ಕಾರ್ಮಿಕರು ಅಲ್ಲಿ ಮಲ್ಕೋಬೇಕೋ ಬೇಡವೋ, ಅಥವಾ ಮಲ್ಕೊಂಡಿದ್ರು ಕೂಡ ಇಂಥ ಸಂದರ್ಭದಲ್ಲಿ ಇನ್ನೊಂದು ಬಾಗಿಲಿರಬೇಕು. ಅದೆಲ್ಲ ಓನರ್ಗೂ ಜವಾಬ್ದಾರಿ ಇದೆ, ಓನರ್ಗೂ ಕೂಡ ಜವಾಬ್ದಾರಿ ಇದೆ. ಕಂಪ್ಲೇಂಟ್ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ, ಕೇಸು ಆಗುತ್ತೆ, ಅರೆಸ್ಟು, ಕ್ರಿಮಿನಲ್ ಕೇಸು ಅರೆಸ್ಟು ಮಾಡ್ತಾರೆ. ಎಲ್ಲಿ ಹೋಗ್ತಾರೆ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 15 ಮೀಟರ್ಗಿಂತ ಮೇಲೆ ನಮಗೆ ಇದು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂತಹ ಮಾತು. 15 ಅಡಿಗಿಂತ ಎತ್ತರವಾಗಿರುವಂತಹ ಕಟ್ಟಡಗಳಿಗೆ ಮಾತ್ರ ಅಗ್ನಿಶಾಮಕ ದಳದ ಪರವಾನಗಿಯನ್ನ ಪಡೆಯಬೇಕಾಗುತ್ತೆ. ಆದರೆ ಅದಕ್ಕಿಂತ ಕೆಳಗಡೆ ಇರುವಂತಹ ಕಟ್ಟಡಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಪರವಾನಗಿಯನ್ನ ನೀಡುವಂತಹ ಜವಾಬ್ದಾರಿ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಆಗೋದಿಲ್ಲ, ಅಗ್ನಿಶಾಮಕ ಇಲಾಖೆಗೆ ಸಂಬಂಧ ಪಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸದ್ಯ ಇದು ವಿಕ್ಟೋರಿಯಾ ಆಸ್ಪತ್ರೆಯ ಮುಂಭಾಗದಲ್ಲಿ
ಇದ್ದಂತಹ ಸಚಿವರು ಹೇಳಿಕೆಯನ್ನು ಕೊಡ್ತಾ ಇದ್ರು, ಜೊತೆಗೆ ಜಾರ್ಜ್ ಅವರು ಹೇಳಿಕೆಯನ್ನು ನೀಡ್ತಾ ಇದ್ರು. ಅದು ಅತ್ಯಂತ ಹಳೆಯದಾದಂತಹ ಕಟ್ಟಡ, ಆ ಕಟ್ಟಡಕ್ಕೆ ಒಳಭಾಗದಲ್ಲಿ ಬಾರ್ನ ನಡೆಸಲಾಗ್ತಾ ಇತ್ತು. ಆದರೆ ಆ ಬಾರ್ನ ಒಳಭಾಗದಲ್ಲಿ ಏನು ಫೈರ್ ಸೇಫ್ಟಿ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಯನ್ನ ಮಾಡಿರಬಹುದು ಅನ್ನುವಂಥ ಒಂದು ಸೂಚನೆಯನ್ನ ಕೊಡ್ತಾ ಇದ್ರು. ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ಇದು ಅಗ್ನಿ ಅವಘಡ ಸಂಭವಿಸೋದಕ್ಕೆ ಕಾರಣ ಏನು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇಲ್ಲ. ಆದರೆ ವರದಿ ಬಂದ ನಂತರದಲ್ಲೇ ಯಾವುದು ಕೂಡ ಕನ್ಫರ್ಮ್ ಆಗುತ್ತೆ ಯಾವುದರಿಂದಾಗಿ ಈ ಅವಘಡ ಸಂಭವಿಸಿದೆ ಅನ್ನೋದು. ಇದು ವಿಕ್ಟೋರಿಯಾ ಆಸ್ಪತ್ರೆಯ ಮುಂಭಾಗದಲ್ಲಿ ಸಚಿವರು ಕೊಟ್ಟಿರುವಂತಹ ಹೇಳಿಕೆ. ಜೊತೆಗೆ ಈಗಾಗಲೇ ಬೆಂಗಳೂರು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ತಲಾ 5 ಲಕ್ಷ ರೂಪಾಯಿಯನ್ನ ಮೃತರ ಕುಟುಂಬಗಳಿಗೆ ನೀಡ್ತೀವಿ ಅನ್ನುವಂತಹ ಭರವಸೆಯ ಮಾತುಗಳನ್ನ ಸದ್ಯ ಸಚಿವ ಕೆಜೆ ಜಾರ್ಜ್ ನೀಡಿದ್ದಾರೆ. ಇನ್ನು ಆ ಸ್ಥಳಕ್ಕೆ ಅಂದ್ರೆ ಅಗ್ನಿ ಅವಘಡ ಸಂಭವಿಸಿರುವಂತಹ ಸ್ಥಳಕ್ಕೆ FSL ಟೀಮ್ ಕೂಡ ಬಂದಿದೆ, ಬಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು FSL ತಂಡ. ಇದು ಅಲ್ಲಿಗೆ ಬಂದು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ನಡೆಯುತ್ತೆ. ಅಗ್ನಿ ಅವಘಡಕ್ಕೆ ಏನು ಕಾರಣ ಅನ್ನುವಂತಹ ನಿಖರವಾದಂತಹ ಮಾಹಿತಿಯನ್ನ ಪಡೆಯುವ ನಿಟ್ಟಿನಲ್ಲಿ ಸದ್ಯ ಕೆಲಸ ಕಾರ್ಯಗಳು ನಡೀತಾ ಇವೆ. ಯಾಕಂದ್ರೆ ಅಗ್ನಿ ಅವಘಡಕ್ಕೆ ಮುಖ್ಯವಾದಂತಹ ಕಾರಣ ಏನು ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಏನು FSL ತಂಡ ಬಾರ್ನ ಅವಘಡ ಸಂಭವಿಸಿರುವಂತಹ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದೆ, ಅಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸುವಂತಹ ಕೆಲಸ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, FSL ತಂಡ ಬಂದಿದೆ, ಅಲ್ಲಿ ಮಾಹಿತಿ ಹಾಕುವಂತಹ ಕೆಲಸ ಕೂಡ ನಡೀತಾ ಇದೆ. ಯಾವ ರೀತಿಯಾದಂತಹ ವರದಿ ನೀಡಬಹುದು ಮತ್ತೆ ಮುಖ್ಯವಾದಂತಹ ಕಾರಣ ಏನು ಅನ್ನೋದು FSL ಟೀಮ್ ನಿಂದ ಏನಾದ್ರೂ ಪ್ರಾಥಮಿಕವಾಗಿ ಗೊತ್ತಾಗಬಹುದಾ ಸುನಿಲ್? ಖಂಡಿತ ಈಗಾಗಲೇ FSL ಅಧಿಕಾರಿಗಳು ಕಳೆದ ಅರ್ಧ ಗಂಟೆಯಿಂದ ಒಳಗಡೆ ಹೋಗಿ ಸಂಪೂರ್ಣವಾಗಿ ಒಂದು ಮಾಹಿತಿ ಕಲೆ ಹಾಕ್ತಾರೆ, ಒಂದು ಪರಿಶೀಲನೆ ನಡೆಸ್ತಾ ಇರುವಂತೂ ಈ ಒಂದು ಪ್ರಕರಣ ಈ ಅಗ್ನಿ ಅವಘಡಕ್ಕೆ ಏನಾದ್ರು ಬೇರೆ ರೀತಿ ಕಾರಣಗಳಿತ್ತ ಅನ್ನೋ ಒಂದು ಅನುಮಾನಗಳು ಹುಟ್ಕೊಂಡಿದೆ. ಯಾಕಂದ್ರೆ ಯಾರೋ ಈಗ ಸ್ಥಳೀಯ ಮಾಹಿತಿ ಪ್ರಕಾರ ಆ ಡೋರ್ ಎಂಟು ಬಾರ್ ನಡುವನ್ನ ಹೊರಗಿಂದ ಕ್ಲೋಸ್ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇಲ್ಲ ಯಾರಾದ್ರೂ ಹೊರಗಿಂದ ಹಾಕಿದ್ರ ಬೆಂಕಿ ಅನ್ನೋ ಅನುಮಾನಗಳ ಹಿನ್ನೆಲೆಯಲ್ಲಿ ಈಗಾಗಲೇ FSL ತಂಡ ಸಂಪೂರ್ಣವಾಗಿ ಒಂದು ಇಂಚು ಬಿಡುವಂತೆ ಪರಿಶೀಲನೆ ನಡೆಸ್ತಾ ಸಾಕಷ್ಟು ಅಲ್ಲಿನ ಏನ್ ಸಿಗುತ್ತೆ ಆ ತರದ ಒಂದು ಸಿಗುವಂತ ಮಾಹಿತಿಗಳನ್ನ ಕಲೆ ಹಾಕೊಂತಾ ಇದಾರೆ ಅಂತ ಹೇಳ್ಬೋದು. ಅದನ್ನ ಈಗ ಆಧರಿಸಿ ಅದನ್ನ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡ್ತಾರೆ. ಖುದ್ದಾಗಿ ಈಗಾಗಲೇ ಅಗ್ನಿಶಾಮಕ ಡಿಜೆ ಇಲಾಖೆಯ ಡಿಜೆ ಅಂತ MN ರೆಡ್ಡಿ ಅವರು ಸಹ ಬಂದಿದ್ರು, ಬಂದು ಅವರು ಸಹ ಈಗಾಗಲೇ ಪರಿಶೀಲನೆ ನಡೆಸಿರುವಂತದ್ದು. ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಈ ಒಂದು ಅವಘಡಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಇಲಾಖೆಯು ಸಹ FIR ಮಾಡಿಕೊಂಡಿದೆ. ಅದನ್ನ ಆಧರಿಸಿ ಮತ್ತೆ ತನಿಖೆ ರಿಪೋರ್ಟ್ ಏನ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಹ ಮುಂದಿನ ಕ್ರಮಗಳನ್ನ ಕೈಗೊಳ್ತೀವಿ. ಮುಖ್ಯವಾಗಿ ಇಲ್ಲಿ ನಾವ್ ಏನ್ ಗಮನಿಸ್ಬೇಕಂತಂದ್ರೆ ಈ ಒಂದು ಬಾರ್ ನಲ್ಲಿ ಯಾವುದೇ ರೀತಿಯಾದ ಫೈರ್ ಸೇಫ್ಟಿ ಪ್ರಿಕಾಷನ್ ಯಾವುದೇ ರೀತಿಯ ಮೆಜರ್ಮೆಂಟ್ಗೆ ತಗೊಂಡಿರ್ಲಿಲ್ಲ. ಆ ಒಂದು ಸಂಬಂಧಪಟ್ಟಂತೆ ಈ ಒಂದು ಅಗ್ನಿ ಅವಘಡ ಆಗಿದೆ. ಇಲ್ಲಿ ಅದಕ್ಕೂ ಸಹ ನಾವು ಈಗಾಗಲೇನು BBMP ಜೊತೆ ಮಾತಾಡ್ತೀವಿ, ಇದಕ್ಕೆ ಸಂಬಂಧಪಟ್ಟ ಅವ್ರ ಜೊತೆ ಏನೇನ್ ಮಾಡ್ಬೇಕು ಅನ್ನೋ ವಿಚಾರವಾಗಿ ನಾವು ಸೂಕ್ತ ಕ್ರಮಗಳನ್ನ ತಗೊಂತೀವಿ ಅಂತ ಹೇಳಿದ್ರೆ ಈಗಾಗಲೇ FSL ಅಧಿಕಾರಿ ತಂಡ ಏನಿದೆ ಕೆಲ ಅರ್ಧ ಗಂಟೆಗಳಿಂದ ಒಳಭಾಗದಲ್ಲಿ ಇಂಚು ಬಿಡುವಂತ ಒಂದು ಪರಿಶೀಲನೆ ನಡೆಸಿದೆ. ಅಲ್ಲಿ ಸಿಗಂತ ಕುರುಹುಗಳಿಂದ ಮಾಹಿತಿಗಳನ್ನ ಆಧರಿಸಿ ಕುರುಹುಗಳನ್ನ ಈಗಾಗಲೇ ಕಲೆಕ್ಟ್ ಮಾಡ್ಲಿಕ್ಕೆ ಮುಂದಾಗಿರುವಂತ ಅದನ್ನ ಆಧರಿಸಿ ರಿಪೋರ್ಟ್ ಏನ್ ಬರುತ್ತೆ ಅದರ ಬಳಿಕವಷ್ಟೇ ಈ ಒಂದು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗುವ ಎಲ್ಲ ಸಾಧ್ಯತೆ. ಯಾಕಂದ್ರೆ ಇಲ್ಲ ಸ್ಥಳೀಯ ನಾನು ಆಗ್ಲೇ ಹೇಳ್ದಂಗೆ ಹೊರಗಡೆಯಿಂದ ಡೋರ್ ಲಾಕ್ ಆಗಿತ್ತು ಅನ್ನೋ ಮಾಹಿತಿಗಳನ್ನ ಹೇಳ್ತಿದ್ದಾರೆ. ಅದನ್ನ ಆಧರಿಸಿ ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಈ ಒಂದು ಬಾರ್ಗೆ ಟಾರ್ಗೆಟ್ ಮಾಡಿ ಬೆಂಕಿ ಹಾಕಿದ್ರೆ ಹೊರಗಿನಿಂದ ಅನ್ನೋ ರೀತಿಯಲ್ಲಿ ಒಂದು ಅನುಮಾನಗಳು ಸಾಕಷ್ಟು ಬರ್ತಾ ಇದೆ. ಹಾಗಾಗಿ ಪೊಲೀಸರಿಗೆಲ್ಲ ಒಂದ್ ಕಡೆ ಅನುಮಾನ ಬಂದು ಅದನ್ನು ಸಹ ಈಗ FSL ಅಧಿಕಾರಿಗಳ ಜೊತೆ ಪೊಲೀಸರು ಸಹ ಸ್ಥಳದಲ್ಲೇ ಹಿರಿಯ ಅಧಿಕಾರಿಗಳು ಬಿಟ್ಟು ಒಂದ್ ರೀತಿ ಪರಿಶೀಲನೆ ನಡೆಸ್ತಾರಂತದ್ದು. ಆನಂದ್, ಸುನಿಲ್, ಈಗ ಸ್ಥಳದಲ್ಲಿ FSL ಟೀಮ್ ಇದೆ, ಅವರು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಆಗ್ಲಿಂದ ಒಂದೇ ಮಾತು ಕೇಳಿ ಬರ್ತಾ ಇತ್ತು ಎಲ್ಲರಿಂದಲೂ ಕೂಡ, ಯಾವುದೇ ಕಾರಣಕ್ಕಾಗಿ ಅಗ್ನಿ ಅವಘಡ ಸಂಭವಿಸಿದೆ ಅನ್ನೋದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ಶಾರ್ಟ್ ಸರ್ಕ್ಯೂಟ್ ನಿಂದಲೇ ಆಗಿರಬಹುದು ಅಂತ. ಆದ್ರೆ ಆ ಶಟರ್ಗೆ, ಆ ಇಡೀ ಬಾರ್ನ ಶಟರ್ಗೆ ಏನಿದೆ ಒಂದು ಕಿಂಡಿ ಇದೆ, ಅಲ್ಲಿಂದ ಯಾರಾದ್ರೂ ಬೆಂಕಿ ಹಾಕಿರಬಹುದಾ ಅನ್ನುವಂತ ಶಂಕೆ ಕೂಡ ಸದ್ಯ ಪೊಲೀಸರು ವ್ಯಕ್ತ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನಾದ್ರೂ ತನಿಖೆ ನಡೀತಾ ಇದೆಯಾ ಅಥವಾ ಅಲ್ಲಿ ಯಾರನ್ನಾರು ವಿಚಾರಿಸುವಂತ ಕೆಲಸ ಏನಾದ್ರೂ ನಡೀತಾ ಇದೆಯಾ ಸುನಿಲ್? ಖಂಡಿತ ಈಗ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳೀಯರನ್ನ ಸಾಕಷ್ಟು ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಏನಾಯ್ತು ಅನ್ನೋ ಉದ್ದೇಶದಿಂದ ಯಾರಾದ್ರೂ ಗಲಾಟೆಗಳಾಗಿತ್ತ ಈ ಹಿಂದೆ ಬಾರ್ ವಿಚಾರವಾಗಿ ಇಲ್ಲಿ, ಯಾಕಂದ್ರೆ ಈ ಒಂದು ಸರೌಂಡಿಂಗ್ ಏರಿಯಾದಲ್ಲಿ ಸಾಕಷ್ಟು ಬಾರ್ಗಳಿದೆ, ಮಾರ್ಕೆಟ್ ಸರೌಂಡಿಂಗ್ ಅಲ್ಲಿ ಈ ವಿಚಾರವಾಗಿ ಏನಾದ್ರು ಬಿಸ್ನೆಸ್ ವಿಚಾರವಾಗಿ ಗಲಾಟೆಗಳಾಗಿದ್ದು ಯಾರಾದ್ರೂ ಉದ್ದೇಶಪೂರ್ವಕವಾಗಿ ಮಾಡಿದ್ರ ಅನ್ನೋ ಅನುಮಾನಗಳು. ಮತ್ತೆ ನೀವು ಆಗ್ಲೇ ಹೇಳ್ದಂಗೆ ಆ ಕಂಡಿ ಆ ಡೋರ್ ನಲ್ಲಿ ಒಂದು ಕಂಡಿ ಓಪನ್ ಆಗಿದೆ, ಕಿಟಕಿ ತರದ್ದು ಸಣ್ಣಾಗಿ ಅದರಿಂದ ಓಪನ್ ಆಗಿದೆ. ಅದನ್ನೇ ಯಾರಾದ್ರೂ ಉದ್ದೇಶಪೂರ್ವಕವಾಗಿ
ಈ ಒಳಗಿಂದ ಬೆಂಕಿ ಹಾಕಿದ್ರೆ ಹೊರಗಿಂದ ಬಂದು ಒಳಗಡೆಗೆ ಅನ್ನೋ ಮಾತುಗಳು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ತಂಡನ ಈಗಾಗಲೇ ತಲೆ ಮತ್ಕೊಂಡಿರುವಂತ ಬಾರ್ ಮ್ಯಾನೇಜರ್ ಎಂದರೆ ಕ್ಯಾಶಿಯರ್ ಎಂದರೆ ಅವನ ಒಂದು ಪತ್ತೆಗಾಗಿ ಬಲೆ ಬೀಸಿರುವಂತದ್ದು. ಇನ್ನೊಂದು ತಂಡ ಇಲ್ಲೇ ಹಿರಿಯ ಅಧಿಕಾರಿಗಳು ಮತ್ತೆ ಇಲ್ಲಿನ ಕೆಲ ಇನ್ಸ್ಪೆಕ್ಟರ್ಗಳಿಂದ ಅವರು ಸಹ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಯಾಕಂದ್ರೆ ಅವ್ರಿಗೆ ಅನುಮಾನವು ಸಾಕಷ್ಟು ಈಗ ಇಟ್ಕೊಂಡಿರುವಂತ ಎಸ್ಎಸ್ಎಲ್ ಅಧಿಕಾರಿಗಳನ್ನ ಮಾಹಿತಿ ಕಲೆ ಹಾಕಿದ ಮೇಲೆ ಮತ್ತೆ ಆ ಬಾರ್ನ ಡೋರ್ ಏನಿದೆ ಸೆಟರ್ ಏನಿದೆ ಅದನ್ನ ನೋಡಿದ ಮೇಲೆ ಸಾಕಷ್ಟು ಅನುಮಾನಗಳು ಕಾಡ್ತಾ ಇರೋದು. ಹಾಗಾಗಿ ಈ ಒಂದು ಅನುಮಾನಗಳಿಗೆ ಏನು ಎಲ್ಲ ತೆರೆ ಬೀಳ್ಬೇಕಂದ್ರೆ ಈ ಒಂದು ತನಿಖೆ ನಂತರದಲ್ಲಿ ಗೊತ್ತಾಗುತ್ತೆ. ಮತ್ತೆ ಎಸ್ಎಸ್ಎಲ್ ರಿಪೋರ್ಟ್ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಇನ್ನೇನು ಕೆಲವು ಗಂಟೆಗಳಲ್ಲಿ ಸ್ವಾನಗಳನ್ನು ಬಂದು ಸಾಧ್ಯ ಮಾಹಿತಿ ಲಭ್ಯವಾಗ್ತಿರುವಂತ ನಾನು. ಓಕೆ, ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ಸ್ಥಳಕ್ಕೆ FSL ತಂಡ ಭೇಟಿ ಕೊಟ್ಟಿದೆ. ಅಲ್ಲಿ ಒಂದಷ್ಟು ಪರಿಶೀಲನೆ ನಡೆಸುವಂಥದ್ದು, ಜೊತೆಗೆ ಅಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸ ಕೂಡ ನಡೆಯುತ್ತೆ. ಯಾಕಂದ್ರೆ ಸಾಕಷ್ಟು ಅನುಮಾನ ಇದೆ ಅಗ್ನಿ ಅವಘಡಕ್ಕೆ ಸಂಬಂಧಪಟ್ಟ ಹಾಗೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಕೂಡ ನಿಜವಾಗಲೂ ಕೂಡ ಅಗ್ನಿ ಅವಘಡಕ್ಕೆ ಸಂಬಂಧ ಏನು, ಅಗ್ನಿ ಅವಘಡ ಸಂಭವಿಸೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಪತ್ತೆ ಹಚ್ಚಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ FSL ತಂಡ ತನ್ನ ಏನು ಪರಿಶೀಲನೆ ಕಾರ್ಯವನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಸಚಿವರು ಎರಡೂ ಸ್ಥಳಗಳಿಗೆ ಭೇಟಿಯನ್ನು ನೀಡಿ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಕೂಡ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣ ಮತ್ತೆ ಬಾರ್ನ ಆವರಣದಲ್ಲಿ ಕಂಡು ಬರ್ತಾ ಇದೆ.